ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರು ಇದ್ದೀರಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಬ್ಬಿನ ಒಂದು ಬೇರೆ ಒಂದು ವೆರೈಟಿ ಇರುವಂಥ ಯಾವುದು ವೆರೈಟಿ ಅಂತಂದರೆ SNK 13 374 ಈ ಒಂದು ಕಬ್ಬಿನ ತಳಿಗೆ ಇನ್ನೊಂದು ಹೆಸರು ಕರೀತಾರೆ. ಏನಪ್ಪ ಅಂತಂದ್ರೆ ಕಬ್ಬಿನ ರಾಜ ಅಂತೇಳಿ ಕರೀತಾರೆ. ಯಾಕಪ್ಪ ಅಂತಂದ್ರೆ ಆ ರೀತಿ ಒಂದು ಕಬ್ಬಿನಾಗ ಇಳುವರಿ ಬರ್ತೈತಿ ಮತ್ತು ಅಷ್ಟೇ ಒಂದು ಕಡಿಮೆ ಮೇಂಟೆನೆನ್ಸ್ದಾಗ ಹೆಚ್ಚಿನ ಪ್ರಮಾಣದ ಒಂದು ಕಬ್ಬಿನಲ್ಲಿ ಒಳ್ಳೆ ಇಳುವರಿ ತೆಗೆಯುವಂಥ ಕಬ್ಬಿದು. ನೀವೇನಿದು ನೋಡಕತ್ತೀರಿ, ಇದು ಬರೋಬ್ಬರಿ 8 ತಿಂಗಳ ಕಬ್ಬು ಐತಿ. 8 ತಿಂಗಳೊಳಗೆ ಬರೋಬ್ಬರಿ 13 14 15 ಗಣಿಕೆ ಕಬ್ಬು ಐತಿದ. ಇದು ನಮ್ಮ ತೋಟದ ಬಾಜು ಇರುವಂತ ಒಬ್ಬರು ರೈತರು ಹೊಲದಲ್ಲಿ ಇರುವಂತ ಬೆಳೆ ಇದು. ನಾನು ಇವಾಗ ಅವರ ಒಂದು ಹೊಲಕ್ಕೆ ಬಂದು ವಿಡಿಯೋ ಮಾಡಕತ್ತನು. ಈ ಒಂದು ಕಬ್ಬಿನ ಮೇಂಟೆನೆನ್ಸ್ ಭಾಳ ಅಂದ್ರೆ ಭಾಳ ಕಡಿಮೆ. ಮತ್ತು ಇದೇನು ನೀವು ನೋಡಕತ್ತಿರಲ್ಲ, ಇದು ಕುಳೆ ಕಬ್ಬು. ಆಲ್ರೆಡಿ ಹೋದ ವರ್ಷ ನಾಟಿ ಮಾಡಿ ಒಂದ್ಸರಿ ಇದನ್ನ ಫ್ಯಾಕ್ಟ್ರಿಗೆ ಹೋಗಿತ್ತು. 1 ಎಕರೆ ಒಳಗೆ 80 ಟನ್ ಇಳುವರಿ ಬಂದೈತಿ. ಈ ವರ್ಷ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು 95 ರಿಂದ 100 ಟನ್ ವರೆಗೂ ಇಳುವರಿ ಬರುವಂತ ಒಂದು ಚಾನ್ಸ್ ಐತಿ. ಯಾಕಪ್ಪ ಅಂತಂದ್ರೆ ಆ ರೀತಿ ಒಂದು ಕಬ್ಬಿನ ಗ್ರೋತ್ ಬಂದೈತಿ. ಮತ್ತು ಇದಕ್ಕೆ ಯಾವ ರೀತಿ ಅವ್ರು ಮೇಂಟೈನ್ ಮಾಡ್ಯಾರು, ಮತ್ತು ಇದಕ್ಕೆ ಈ ಪ್ರೆಸೆಂಟ್ ಈ ಒಂದು ಕಬ್ಬಿನ ಒಳಗೆ ಗಣಿಕೆ ಯಾವ ರೀತಿ ಬರತೈತಿ, ಮತ್ತು ಕಬ್ಬು ಎಷ್ಟು ಫೋರ್ಸ್ ಐತಿ, ಮತ್ತು ಒಂದೊಂದು ಕಬ್ಬಿನ ಗದಿ ಒಳಗೆ ಎಷ್ಟೆಷ್ಟು ಕಬ್ಬಿನ ಮರಿಗಳ ಸಂಖ್ಯೆ ಐತಿ ಅಂತೇಳಿ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರಿಂದ ವಿಡಿಯೋ ನೋಡ್ತಿರುವಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪ್ರತಿದಿನ ನಮ್ಮ ಒಂದು ಯೂಟ್ಯೂಬಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಹೊಸ ವಿಡಿಯೋ ಹಾಕ್ತಿರ್ತೀನಿ ಕಬ್ಬಿನ ಬಗ್ಗೆ. ನೀವು ಯಾವ ಟೈಮ್ದಾಗ ಫ್ರೀ ಇರ್ತೀರಿ, ಸಂಜೆಗೆ ನಿಮ್ಗೆ ಯಾವಾಗ ಬೇಸರ ಆಗ್ತಿರ್ತೈತಿ, ಒಂದು 5 ರಿಂದ 10 ನಿಮಿಷ ಟೈಮ್ ಕೊಟ್ಟು ನಮ್ಮ ಒಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ದಿನ ಒಂದೊಂದು ಕಬ್ಬಿನ ಬಗ್ಗೆ ವಿಡಿಯೋ ನೋಡ್ಕೊತ ಬರ್ರಿ. ನಿಮ್ಗೆ ಭಾಳ ಅಂದ್ರೆ ಭಾಳ ಕಬ್ಬಿನ ಬಗ್ಗೆ ಹಲವಾರು ವಿಷಯದ ಬಗ್ಗೆ ನಿಮ್ಗೆ ಒಂದು ಜ್ಞಾನ ಬರ್ತೈತಿ. ಸೊ ಇವತ್ತು ನಾ ತಿಳಿಸ್ಕೊಡತ್ತನು SNK 13 374. ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರು ಈ ಒಂದು ವೆರೈಟಿ ಕಬ್ಬನ್ನು ನಿಮ್ಮ ಹೊಲದಲ್ಲಿ ಏನಾದರೂ ನಾಟಿ ಮಾಡಿ ನೀವು ಏನಾದರೂ ಕಬ್ಬನ್ನು ಬೆಳೀತಾ ಇದ್ರೆ ಇದರ ಒಂದು ರಿಸಲ್ಟ್ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಬಂದ್ಬಿಟ್ಟು 265 ಆಗಿರ್ಬೋದು, ಅಥವಾ 86 ಕಬ್ಬು ಆಗಿರ್ಬೋದು, ಅಥವಾ 10,001 ಬೇರೆ ಬೇರೆ ವೆರೈಟಿ ಕಬ್ಬನ್ನು ಬೆಳೆದಿರ್ತಾರೆ. ಈ ಒಂದು ಕಬ್ಬು SNK ಸಂಕೇಶ್ವರ ಅಂತ ಏನು ತಳಿ ವೆರೈಟಿ ಐತಲ್ಲ, ಇದ್ರೊಳಗೆ ಸಂಕೇಶ್ವರ ಒಳಗೆ SNK 13 374 ಒಂದು ವೆರೈಟಿ ಇದು. ಈ ಒಂದು ವೆರೈಟಿ ಆಲ್ಮೋಸ್ಟ್ ಒಂದು 4 ವರ್ಷ ಆಯಿತು, ಜಾಸ್ತಿ ಒಂದು ಟ್ರೆಂಡಿಂಗ್ದಾಗ ಐತೆ. ಅಂದ್ರೆ ತುಂಬ ಜನ ರೈತರು ಈ ಒಂದು ಕಬ್ಬನ್ನು ನಾಟಿ ಮಾಡಕತ್ತಾರ. ಈ ಒಂದು ಪ್ರೆಸೆಂಟ್ ಈ ಒಂದು ಕಬ್ಬಿನ ಒಂದು ಗಣಿಕೆ ಯಾವ ರೀತಿ ಐತಿ ಅಂತೇಳಿ ನಾನು ಇಲ್ಲಿ ತೋರಿಸ್ತೀನಿ, ನೋಡ್ಬೋದು ನೀವು. ಈಗ ನೀವೇನು ನೋಡಕತ್ತೀರಲ್ಲ, ಇದು ಬರೋಬ್ಬರಿ ಇವಾಗ 8 ತಿಂಗಳ ಕಬ್ಬು ಐತಿ. 8 ತಿಂಗಳೊಳಗೆ ಗಣಿಕೆ ಎಷ್ಟದ ಅಂತೇಳಿ ನೋಡ್ಬೋದು ನೀವು ಇಲ್ಲಿ. 1 2 3 4 5 6 7 8 9 10 11 ಇದೊಂದು 12 13ನೇ ಗಣಿಕೆ ಸ್ಟಾರ್ಟ್ ಐತಿ. ನೀವು ಆಲ್ಮೋಸ್ಟ್ ನೋಡ್ಕೋಬೋದು. ಮತ್ತು ಗಣಿಕೆ ಕಬ್ಬಿನ ದಪ್ಪ ಮತ್ತು ಇದು ಸೈಜ್ ನೋಡ್ಕೋಬೋದು ನೀವು. ಗಣಿಕೆ ಉದ್ದ ಕೂಡ ಚೆನ್ನಾಗೈತಿ. ಇದು ನೋಡ್ಕೋಬೋದು. ಒಂದೊಂದು ಗದಿ ಒಳಗೆ 7 8 9 ಮರಿಗಳ ಸಂಖ್ಯೆ ಐತಿ, ಕಬ್ಬಿನ ಸಂಖ್ಯೆ. ಈಗ ನೀವು ಗಣಿಕೆ ನೋಡ್ಕೋಬೋದು. 1 2 3 4 5 6 7 8 9 10 ಆಲ್ಮೋಸ್ಟ್ 10 11 12 ಕಬ್ಬಿನ ಗಣಿಕೆಗಳ ಸಂಖ್ಯೆ ಐತಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲ ಕಬ್ಬು ಕೂಡ ಮಸ್ತ್ ದಪ್ಪ ಉದ್ದ ಐತಿ. ಮೇನ್ ಕಬ್ಬಿನೊಳಗೆ ಈ ಒಂದು ವೆರೈಟಿ ಹೆಂಗಪ್ಪ ಅಂತಂದ್ರೆ ಗಣಿಕೆ ಕೂಡ ಸಿಕ್ಕಾಪಟ್ಟೆ ದಪ್ಪ ಬರ್ತೈತಿ, ಮತ್ತು ಗಣಿಕೆ ಸೈಜ್ ಕೂಡ ತುಂಬಾ ಉದ್ದ ಬರ್ತೈತಿ. ಈ ಒಂದು ಕಾರಣಕ್ಕಾಗಿ ಕಬ್ಬಿನ ಇಳುವರಿ ಭಾಳ ಅಂದ್ರೆ ಭಾಳ ಇವಾಗ 265 ಮತ್ತು 86 ಕಂಪೇರ್ ಮಾಡಿದರೆ ನನಗೆ ಪರ್ಸ್ನಲಿ ಈ ಒಂದು SNK ತಳಿ ಅಂದರೆ SNK ವೆರೈಟಿ ಕಬ್ಬು ಏನೈತಲ್ಲ, ಭಾಳ ಅಂದ್ರೆ ಭಾಳ ನನಗೆ ಇಷ್ಟ ಆಗೈತಿ ಈ ಒಂದು ಕಬ್ಬಿನ ವೆರೈಟಿ. ಯಾಕಪ್ಪ ಅಂತಂದ್ರೆ ನಾವು ಇದನ್ನು ಆಲ್ರೆಡಿ 3 ಎಕರೆ ಕಬ್ಬು ನಾಟಿ ಮಾಡೀವಿ. ಅಲ್ಲಿ ನೀವು ಕಾಣ್ತಿರ್ಬೋದು. ಇದೇನು ನೋಡತ್ತಿರಲಿಲ್ಲ, ಇದೆಲ್ಲ ನಮ್ದು ಕಬ್ಬಿನ ಪ್ಲಾಟ. ಈ ಕಡೆ ನಮ್ಮ ತೋಟ ಹೊಲದ ಬಾಜು ಇರುವಂಥ ರೈತರ ಬೆಳೆಗೆ ನಾ ಇವಾಗ ವಿಡಿಯೋ ಮಾಡಕ್ಕೆ ಬಂದೇನೆ. ಇಲ್ಲಿ ನೀವೇನು ನೋಡಕತ್ತೀರಿ, ಇದು ಕಬ್ಬು ನಾಟಿ ಮಾಡಿ ಇವಾಗ 2 ತಿಂಗಳಿಗೆ ಸ್ವಲ್ಪ ಒಂದು 8 ದಿನ ಕಡಿಮೆ ಐತಿ. ಅಲ್ಲೇ ನೋಡಕತ್ತಿರಲಿಲ್ಲ, ಅದು SNK ಕಬ್ಬು. ಅಲ್ಲಿ ನೋಡಕತ್ತಿರಲಿಲ್ಲ, ಅದು ಸಂಜೀವಿನಿ ಕಬ್ಬು. ಅಲ್ಲೇನು ನೋಡತ್ತೀರಿ, ಅದು 86 ಕಬ್ಬು. ಮತ್ತು ಈ ಕಡೆ ಏನು ನೋಡಕತ್ತಿರಲಿಲ್ಲ, ಅದು ಸಂಜೀವಿನಿ ಕಬ್ಬು. ಅಲ್ಲಿ ನಿಮ್ಗೆ ಕಾಣ್ತಿರ್ಬೋದು, ಅದು ಕೂಡ 265 ಕಬ್ಬು. ಮೋಸ್ಟ್ಲಿ ಕಾಣಲ್ಲ ಅನಿಸುತ್ತಾ. ಅಲ್ಲೇ ನೋಡಕತ್ತಿರಲಿ, ಅದು ಸಂಜೀವಿನಿ. ಈ ಕಡೆ 265 ಐತಿ, ಅಲ್ಲಿ 86 ಐತಿ, ಇಲ್ಲಿ ಸಂಜೀವಿನಿ ಐತಿ. ಅಲ್ಲಿ SNK 13 374 ಕಬ್ಬಿನ ವೆರೈಟಿ ಐತಿ. ಇದೇ ನೋಡತ್ತಿರಲಿ, ಇದು 265 ಐತಿ. ಆಲ್ಮೋಸ್ಟ್ ಎಲ್ಲ ಥರ ವೆರೈಟಿ ಕಬ್ಬನ್ನು ಕೂಡ ನಾವು ನಾಟಿ ಮಾಡೀವಿ. SNK 13 374 ಆಲ್ರೆಡಿ ನಾವು ಅಲ್ಲಿ ನಾಟಿ ಮಾಡಿ ಬರೋಬ್ಬರಿ 6.5 ತಿಂಗಳಾಗ್ತಾ ಬಂತು. ಅಲ್ಲಿ ಕೂಡ ಇವಾಗ 8 9 ಗಣಿಕೆ ಸ್ಟಾರ್ಟ್ ಐತಿ. ನಾನು ಇಲ್ಲಿ ಈ ಒಂದು ಏನು ಕಬ್ಬಿಗೆ ಈಗ ಆಲ್ಮೋಸ್ಟ್ ನಮ್ಮ ಏರಿಯಾ ಒಳಗೆ ಜಾಸ್ತಿ ಇವಾಗ ಅತಿ ಹೆಚ್ಚು ಒಂದು ಕಬ್ಬು ಫೋರ್ಸಾಗಿ ಬೆಳೆ ಬಂದಿರೋದಂದ್ರೆ ಈ ಒಂದು ಕಬ್ಬು. ಇವಾಗ ಈಗ ಸುತ್ತಮುತ್ತ ನಮ್ಮ ಏರಿಯಾ ಒಳಗೆ ಎಲ್ಲರೂ ಕಬ್ಬು ಬೆಳೆಯಾಕತ್ತಾರ. ಬಟ್
ಈ ಕಬ್ಬು ಏನೈತಿಲ್ಲ SNK 13 374 ಭಾಳ ಅಂದ್ರೆ ಭಾಳ ಹೆವಿ ಗ್ರೋತ್ ಐತಿ ಇವಾಗ. ಗ್ರೋತ್ ಅನ್ನೋಕೇನ ಹೋದ ವರ್ಷ ಇದು 1 ಎಕರೆಗೆ 81 ಟನ್ ಇಳುವರಿ ಬಂದೈತಿ. ಈ ವರ್ಷ ಆರಾಮಾಗಿ ನನ್ನ ಪ್ರಕಾರ ಒಂದು 95ರಿಂದ 100 ಟನ್ ಆರಾಮಾಗಿ ಬರ್ಬೋದು, ನಾನು ಟಾರ್ಗೆಟ್ ಇಟ್ಟೀನಿ. ಮತ್ತು ಇದಕ್ಕೆ ಏನು ಮಾಡ್ಯಾರ ರೈತ ಬಾಂಧವರು ಏನು ಮಾಡ್ಯಾರಪ್ಪ ಅಂತಂದ್ರೆ ಇದಕ್ಕೆ ಡ್ರಿಪ್ ಸಿಸ್ಟಮ್ ಮಾಡ್ಯಾರ. ಕೌಲಿ ಮುಖಾಂತರ ಯಾವುದೇ ನೀರು ಬಿಡಲ್ಲ, ಡ್ರಿಪ್ ಸಿಸ್ಟಮ್, ಇಲ್ಲಿ ಡ್ರಿಪ್ ಮುಖಾಂತರ ನೀರು ಬಿಡ್ತಾರೆ, ಇಲ್ಲಿ ನೋಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ರೈತ ಬಾಂಧವರು ಏನು ಫಸ್ಟ್ ಕಬ್ಬು ಕಟಾವ್ ಆಗೈತಲ್ಲ, ಕಬ್ಬು ಕಟಾವ್ ಆದ್ಮೇಲೆ ರೌದಿ ಯಾವುದೇ ಕಾರಣಕ್ಕೂ ಸುಟ್ಟಿಲ್ಲ ಇವರು. ರೌದಿ ಇದನ್ನ ಬುಕ್ನಿ ಮಾಡ್ಯಾರ, ಅಂದ್ರೆ ರೌದಿ ಕಟ್ ಮಾಡೋ ಮಿಷಿನ್ ಬರ್ತೈತಲ್ಲ, ಆ ಒಂದು ಮಿಷಿನಿಂದ ರೌದಿ ಎಲ್ಲ ಕಟ್ ಮಾಡಿ ಹಾಗೆ ಸಾಲಲ್ಲಿ ಬಿಟ್ಟಿದ್ದಾರೆ. ಎಲ್ಲ ಸಾಲಲ್ಲೂ ಕೂಡ ರೌದಿ ಐತಿ. ಈ ಒಂದು ರೌದಿ ಇರೋದ್ರಿಂದ ಇವ್ರಿಗೆ ಏನು ಅನುಕೂಲ ಆಗೈತಪ್ಪ ಅಂತಂದ್ರೆ ಒಟ್ಟ ಕಸ ಬಂದಿಲ್ಲ, ಜಾಸ್ತಿ ಕಸನೇ ಇಲ್ಲ. ನಾ ಇಲ್ಲಿ ಬದುವಿಗೆ ಹಚ್ಚಿ ನಿಮ್ಗೆ ಬದುವಿನ ಬಾಜು ನಿಂತು ವಿಡಿಯೋ ಮಾಡಕತ್ತಾನೆ ಅಂತೇಳಿ ಇಲ್ಲಿ ಸ್ವಲ್ಪ ಕಸ ಐತಿ. ನೀವು ಒಳಗೆ ಹೋದ್ರೆ ನೋಡ್ಬೋದು, ನೀವು ಇಲ್ಲಿ ತೋರಿಸ್ತೇನೆ ನಿಮ್ಗೆ. ಕಬ್ಬಿನೊಳಗಂತೂ ಯಾವುದೇ ರೀತಿ ಕಸ ಇಲ್ಲ. ಮತ್ತು ಕಬ್ಬು ಕೂಡ ಅಷ್ಟೇ ದಪ್ಪ ಉದ್ದ, ಗಣಿಕೆ ಕೂಡ ನೋಡ್ಬೋದು ಬರೋಬ್ಬರಿ ಒಂದೊಂದು ಚೋಟಿ ಈ ರೀತಿ ಗಣಿಕೆ ಐತಿ, ಇಲ್ಲಿ ನೋಡ್ಕೋಬೋದು. ಗಣಿಕೆ ನೋಡ್ಬೋದು ಯಾವ ರೀತಿ ಐತೆ ಅಂತೇಳಿ, ಬರೋಬ್ಬರಿ ಒಂದು ಚೋಟಿ ಗಣಿಕೆ ಐತಿ. ಮತ್ತು ಗಣಿಕೆ ದಪ್ಪ ಕೂಡ ಸಿಕ್ಕಾಪಟ್ಟೆ ದಪ್ಪ ಐತಿ. ನನ್ನ ಅಂದಾಜಿನ ಪ್ರಕಾರ ಇವು ಒಂದೊಂದು ಕಬ್ಬು ಬರೋಬ್ಬರಿ 3ರಿಂದ 3.5 kg ತೂಕ ಬರುವಂಥ ಸಾಧ್ಯತೆ ಐತಿ. ಯಾಕಪ್ಪ ಅಂತಂದ್ರೆ ಅಷ್ಟೊಂದು ದಪ್ಪ ಐತಿ ಮತ್ತು ಅಷ್ಟೊಂದು ಗಣಿಕೆ ಗಾತ್ರ ಕೂಡ ಉದ್ದ ಐತಿ. ಈ ಕಬ್ಬಿಂದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ವಿಶೇಷತೆ ಅನ್ನೋಕ್ಕಿಂತ ಇದು ಸ್ಟಾರ್ಟಿಂಗ್ ಇದಕ್ಕೆ ಅಷ್ಟೊಂದು ನೀರಂತೂ ಬೇಕೇ ಬೇಕು. ಇದಕ್ಕೆ ನೀರು ಎಷ್ಟು ಜಾಸ್ತಿ ಬಿಡ್ತಿರಲ್ಲ ಅಷ್ಟು ಕಬ್ಬಿನಾಗ ಒಳ್ಳೆ ಇಳುವರಿ, ಒಳ್ಳೆ ಗ್ರೋತ್ ಬರ್ತೈತೆ. ಗ್ರೋತ್ ಅನ್ನೋಕೇನ ಕಬ್ಬಿನ ಸುಳಿ ಬೀಳಲ್ಲ ಜಾಸ್ತಿ. ಮತ್ತು ನೀರಂತೂ ಕಡಿಮೆ ಮಾಡಬಾರ್ದು. ಯಾರೆಲ್ಲ ರೈತರ ಒಂದು ಹೊಲದಲ್ಲಿ ಜಾಸ್ತಿ ನೀರು ಐತಲ್ಲ, ಈ ಒಂದು ವೆರೈಟಿ ನೀವು ನಾಟಿ ಮಾಡ್ಬೋದು. ಮಸ್ತ್ ಇಳುವರಿಗಂತೂ ಕಬ್ಬಿನ ರಾಜ ಅಂತ ಹೇಳಿ ಕರೀತಾರೆ ಇದಕ್ಕೆ. SNK 13 374. ನೀರು ಜಾಸ್ತಿ ಇದ್ರೆ ಮಾತ್ರ ಹಚ್ಚ್ರಿ. ನೀವು ಮಡ್ಡಿ ನೆಲ ಇತ್ತು, ನೀವು ಸ್ವಲ್ಪ ಗರ್ಸಿತ್ತು ಅಂದ್ರೆ ಕರೆಕ್ಟಾಗಿ ಮಣ್ಣು ಇರ್ಬೇಕು. ಮಣ್ಣು ಅಂದ್ರೆ ತೇವಾಂಶ ಹಿಡಿಬೇಕು ಭೂಮಿ ಒಳಗೆ. ನೀವು ಗರ್ಸಿರುವಂಥ ಅಂದ್ರೆ ಮಡ್ಡಿ ನೆಲಕ್ಕೆ ಈ ಒಂದು ವೆರೈಟಿ ಅಂದ್ರೆ ಹಚ್ಚಬೇಡ್ರಿ ಯಾರು ರೈತ ಬಂದರು. ಯಾಕಂತಂದ್ರೆ ಸುಳಿ ಬೀಳ್ತಾವೆ ಜಾಸ್ತಿ. ನಿಮ್ದು ಹೊಲದಾಗ ಜಾಸ್ತಿ ಮಣ್ಣಿತ್ತು ಮತ್ತು ಜಾಸ್ತಿ ನೀರಿತ್ತಪ್ಪ ಅಂತಂದ್ರೆ ಈ ವೆರೈಟಿ ಚೂಸ್ ಮಾಡಿರಿ. ಏನೋ ಕಡಿಮೆ ಮೇಂಟೆನೆನ್ಸ್ ಮಾಡ್ರು ಆರಾಮಾಗಿ, ಏನೂ ಬೆಳೆದಿಲ್ಲ ಅಂದ್ರೂ ಕೂಡ 70 ಟನ್ ಅಂತೂ ಆರಾಮಾಗಿ ಬೆಳಿಬೋದು. ಆ ರೀತಿ ಒಂದು ಕಬ್ಬು ಐತಿ ಅದು ವೆರೈಟಿ. ಮತ್ತು ಈ ಒಂದು ವೆರೈಟಿ ತುಂಬ ಜನ ರೈತ ಬಂದರು ಬೆಳ್ಯಾಕತ್ತಾರೆ ಇವಾಗ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಕಬ್ಬು 10 ತಿಂಗಳಿಗೆ ಕಟಾವು ಮಾಡ್ಬೋದು. ಅಂದ್ರೆ ಈ ಒಂದು ಕಬ್ಬು ಹೆಂಗಪ್ಪ ಅಂತಂದ್ರೆ, ಇದು ಒಂದು ಕಬ್ಬಿನ ಗಣಿಕೆ ಎಷ್ಟು ಹೋಗ್ತಾವ ಅಂತಂದ್ರೆ, ಹೋದ ವರ್ಷ ಇದು 31-32 ಗಣಿಕೆ ಹೋಗಿತ್ತು. ಅಷ್ಟೊಂದು ಉದ್ದ ಗಣಿಕೆ ಆಗಿತ್ತು. ಈ ವರ್ಷ ಕೂಡ ಆರಾಮಾಗಿ ಹೋಗೋದು. ಇವಾಗ ಒಂದು 11-12 ಗಣಿಕೆ ಅದಾವು. ಇನ್ನೂ ಫ್ಯಾಕ್ಟ್ರಿ ಲಾಸ್ಟ್ ಮೂಮೆಂಟ್ ಅಂದ್ರೆ ಇನ್ನೂ ಫ್ಯಾಕ್ಟ್ರಿ ಚಾಲುವಾಗಿ 3 ತಿಂಗಳೈತಿ. ಮತ್ತು 4 ತಿಂಗಳು ಫ್ಯಾಕ್ಟ್ರಿ ಚಾಲು ಇರ್ತೈತಿ. ಅಂದ್ರೆ ಇನ್ನೂ ಬರೋಬ್ಬರಿ 7 ತಿಂಗಳೈತಿ. 7 ತಿಂಗಳದಾಗ 1 ತಿಂಗಳದಾಗ ಬರೋಬ್ಬರಿ 3 ಗಣಿಕೆ ಅಂತೂ ಬರ್ತಾವೆ. ಕೆಲವೊಬ್ರು ರೈತ ಬಂದವ್ರು 4 ಗಣಿಕೆ ಬರ್ತಾವ ಅಂತ ಹೇಳ್ತಾರೆ. ನಾ 3 ಗಣಿಕೆ ಹಿಡಿದ್ರು 7 3 21 ಗಣಿಕೆ ಆಯಿತು. ಈಗ ಒಂದು 8 9 10 ಗಣಿಕೆ ಅದಾವೆ. ಆಲ್ಮೋಸ್ಟ್ ಒಂದು 30 31 32 ಗಣಿಕೆವರೆಗೂ ಬರ್ತೈತಿ. ಅಂದ್ರೆ ಒಂದೊಂದು ಕಬ್ಬ 3ರಿಂದ 3.5 kg ಬರ್ತೈತಿ. ನಮಗೆ ಎವರೇಜ್ 3 kg ಬಂದರೂ ಕೂಡ ಆರಾಮಾಗಿ 1 ಎಕರೆಗೆ 100 ಟನ್ ಅಂತೂ ಆರಾಮಾಗಿ ಇಳುವರಿ ಬರುತ್ತೆ. ಆ ರೀತಿ ಕಬ್ಬು ಐತಿದ್ದು. ಇವಾಗ ನೀವು ನೋಡ್ಕೋಬೋದು ಕಬ್ಬಿನ ಒಂದು ಗ್ರೋತ್ ಯಾವ ರೀತಿ ಐತಿ ಅಂತೇಳಿ. ನೀವೇ ನೋಡಿದ್ರೆ ಆ್ಯಕ್ಚುಲಿ ಶಾಕ್ ಆಗ್ತೈತೆ. ಆ ರೀತಿ ಒಂದು ಕಬ್ಬಿನ ಇಳುವರಿ ಬಂದೈತಿ. ಆದಷ್ಟು ರೈತ ಬಂದವರು ಈ ಒಂದು ವೆರೈಟಿ SNK 13 374 ಏನು ವೆರೈಟಿ ಐತಿಲ್ಲ, ಜಾಸ್ತಿ ನೀರು ಇತ್ತಪ್ಪ ನಿಮ್ಮ ಹೊಲದಾಗ, ಒಳ್ಳೆ ಭೂಮಿ ಅಂದ್ರೆ ಮಣ್ಣಿನ ನೆಲ ಐತಪ್ಪ ಅಂತಂದ್ರೆ ಆರಾಮಾಗಿ ಈ ಒಂದು ವೆರೈಟಿ ನಾಟಿ ಮಾಡಿರಿ. ಒಳ್ಳೆ ಇಳುವರಿ ಐತಿ. ಮತ್ತು ಈ ಒಂದು ಕಬ್ಬ ನೀವು ಇನ್ನೊಂದು ಏನಪ್ಪ ಅಂದ್ರೆ 2 ವರ್ಷ ಒಳಗೆ 3 ಸಲ ಕಬ್ಬು ಕಟಾವು ಮಾಡ್ಬೋದು. ಆ ರೀತಿ ಗ್ರೋತ್ ಐತಿ. ಹೆಂಗಪ್ಪ ಅಂತಂದ್ರೆ ಈಗ ನೀವೇನು ಕಬ್ಬು ನಾಟಿ ಮಾಡಿರ್ತೀರಿ, ಕಬ್ಬು ನಾಟಿ ಮಾಡಿದ 7ರಿಂದ 8 ತಿಂಗಳೊಳಗೆ 12 13 14 ಗಣಿಕೆ ಬರ್ತೈತಿ. ನೀವು ಆ ಟೈಮ್ದಾಗ ಕಟಾವು ಮಾಡಿ ಬೀಜಕ್ಕೆ ಅಂದ್ರೆ ಕಬ್ಬು ನಾಟಿ ಮಾಡಕ್ಕೆ ಯಾರಾದರೂ ಬೀಜಕ್ಕೆ ಒಯ್ತಿದ್ರಪ್ಪ ಅಂತಂದ್ರೆ ಅವಾಗ ನೀವು ಕಟಾವು ಮಾಡಿದ ತಕ್ಷಣ ಕೊಡ್ಬೋದು. ಆಮೇಲೆ ನೀವು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಕ್ಕೆ ಇನ್ನೂ 4 ತಿಂಗಳ ಟೈಮ್ ಇರ್ತೈತಿ. ಆ ಟೈಮ್ದಾಗ ಮತ್ತೆ ಇದು 4 ತಿಂಗಳ, ಮತ್ತು ಫ್ಯಾಕ್ಟ್ರಿ ಬಂದ್ ಆಗ್ಬೇಕಂತಂದ್ರೆ ಮತ್ತೆ 4 ತಿಂಗಳ, ಮತ್ತೆ 8 ತಿಂಗಳ ಟೈಮಿಂಗ್ ಸಿಗ್ತೈತಿ ನಿಮ್ಗೆ. 8 ತಿಂಗಳೊಳಗೆ ಮತ್ತೆ ಆರಾಮಾಗಿ 10ರಿಂದ 12 ಗಣಿಕೆ ಆಗ್ತೈತಿ. ಲಾಸ್ಟ್ ಫ್ಯಾಕ್ಟ್ರಿ ಯಾವಾಗ ಬಂದ್ ಆಗ್ತಿರ್ತದಿಲ್ಲ ಆ ಒಂದು ಮೂಮೆಂಟ್ದಾಗ ಕಟಾವು ಮಾಡಿ ಕಳಿಸಿದ್ರು ಕೂಡ ಆರಾಮಾಗಿ 1 ಎಕರೆ ಕಡಿಮೆ ಅಂದ್ರೂ ಒಂದು 40 ಟನ್ ಒಂದು ಇಳುವರಿ ಬೀಳ್ತೈತಿ. ಫಸ್ಟ್ ಬೀಜಕ್ಕೆ ಏನು ಕಟಾವು ಮಾಡಿರ್ತಿರಲ್ಲ ಅದೊಂದು 40 ಟನ್ ಅಂದ್ರೆ ಇದು 80 ಟನ್ ಆಯಿತು. ಡಬಲ್ ಅಮೌಂಟ್ ಆಯಿತು. ಯಾಕಂದ್ರೆ ಬೀಜಕ್ಕೆ 4,000 4,500 ಹೋಗುತ್ತೆ, ಫ್ಯಾಕ್ಟ್ರಿಗೆ ಆದ್ರೆ 3,000ದಂಗೆ ಹೋಗುತ್ತೆ. ನಾವು 2 ವರ್ಷದಾಗ 3 ಸರಿ ಏನು ಕಟಾವು ಬೇಡ.
2 ವರ್ಷ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರು ಕೂಡ ಈ ಒಂದು ಇದು ಏನೈತ್ಲೆ ವೆರೈಟಿ ಕಬ್ಬ SNK 13 ಆರಾಮಾಗಿ 4 ವರ್ಷ 5 ವರ್ಷವರೆಗೂ ನಾವು ಇದನ್ನ ಕಾಯ್ಕೋಬಹುದು. ಅಂದ್ರೆ ಕುಳೆ ಕಬ್ಬ 4-5 ಕುಳೆ ಕಬ್ಬವರೆಗೂ ಕಾಯ್ಬೋದು. ಆ ರೀತಿ ಒಂದು ಗ್ರೋತ್ ಐತಿ. ಅಂದ್ರೆ ಗದಿ ಪೇಲ್ ಆಗಲ್ಲ ಮತ್ತು ಮರಿಗಳ ಸಂಖ್ಯೆ ಕೂಡ ಜಾಸ್ತಿ ಐತಿ. ನೀವು ಹೆಂಗೆ ನೀರು ಬಿಡ್ತೀರಿ ಆ ರೀತಿ ಮರಿಗಳ ಸಂಖ್ಯೆ ಬರ್ತಾವೆ. ಈ ಒಂದು ವೆರೈಟಿ ಬಗ್ಗೆ ನೀವೇನ್ರಿ ನಿಮ್ಮ ಹೊಲದಾಗ ಏನ್ರಿ ಈ ಒಂದು ವೆರೈಟಿ ನಾಟಿ ಮಾಡಿದ್ರೆ ಈ ವೆರೈಟಿ ಹೆಂಗೈತಿ ಅಂತೇಳಿ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ. ಮತ್ತು ತುಂಬ ಜನ ರೈತ ಬಾಂಧವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ನೋಡ್ತಿರ್ತಾರೆ, ಅವ್ರಿಗೆ ಈ ಮಾಹಿತಿ ಗೊತ್ತಾಗಲಿ. ನನ್ನ ಪ್ರಕಾರ ಅಂತೂ ಒಂದು ರೇಂಜಿಗೆ ಹೆಂಗೈತಪ್ಪ ಅಂತಂದ್ರೆ ಕಬ್ಬಿನ ರಾಜ ಅಂತ ಏನು ಕರಿತಾರಲ್ಲ ಅದು ಬರೋಬ್ಬರಿ ಐತಿ. ಯಾಕಪ್ಪ ಅಂತಂದ್ರೆ ಹಂಗೆ ಇಳುವರಿನ ಐತಿದ್ರಾಗ. ನನಗಂತೂ ಈ ಒಂದು ವೆರೈಟಿ ಏನು SNK ಐತಲ್ಲ ಭಾಳ ಅಂದ್ರೆ ಭಾಳ ಪಸಂದ್ ಐತಿ. ನಿಮಗೆ ಹೆಂಗೈತೆ ಅಂತೇಳಿ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ.